ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫಟಾಫಟ್ ಅಂತ ದಿಢೀರಾಗಿ ಮಾಡುವಂಥ ಹುಚ್ಚೆಳ್ಳು ಪುಡಿ ಚಟ್ನಿ ಪುಡಿನ ನಾನು ಹೇಳ್ಕೊಡಕ್ಕೆ ಬಂದಿದ್ದೀನಿ. ಇದು ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ರುಚಿಯಾಗಿ ಮಾಡುವಂಥ ಚಟ್ನಿ ಪುಡಿ. ಇಲ್ಲಿ ನಾನು 1 ಕಪ್ ಕೊಬ್ಬರಿ ತುರಿಗೆ ಅರ್ಧ ಕಪ್ ಹುಚ್ಚೆಳ್ಳನ್ನ ತೊಗೊಂಡು ಮಾಡ್ತಾಯಿದ್ದೀನಿ. ಈಗ ನಾನು ಆ ಹುಚ್ಚೆಳ್ಳನ್ನ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಅದು ಚಿಟಪಟ ಅಂತ ಸೌಂಡ್ ಆಗೋ ತನಕ ನೀವು ಇಲ್ಲಿ ಹುರ್ಕೋಬೇಕು. ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ, ನಿಮ್ಗೆ ಅಳತೆಗೆ ಬೇಕಾದಂಗೆ. ನಾನಿಲ್ಲಿ ಇಬ್ರಿಗಾಗುವಷ್ಟು ಮಾಡ್ತಾಯಿದ್ದೀನಿ. ಸೊ ಚಟ್ನಿ ಪುಡಿ ಹುಚ್ಚೆಳ್ಳು ಜೊತೆಗೇ ನಾನು ತುಂಬ ಖಾರ ಮೆಣಸಿನ್ಕಾಯಿದು, ಅದಕ್ಕೆ ನಾನು ಎರಡೆರಡು ಹಾಕ್ಕೊಳ್ತಾಯಿದ್ದೀನಿ, ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕೆ. ಸೊ ಇದು ಚಟಪಟ ಅಂತ ಸೌಂಡ್ ಆಗ್ತಿತ್ತು. ನಾನು ಇದನ್ನು ಇಳಿಸ್ಕೊಳ್ತಾಯಿದ್ದೀನಿ. ಇಳಿಸ್ಕೊಂಡು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಚಟಪಟ ಅಂತ ಸೌಂಡ್ ಆಗಿದ ತಕ್ಷಣ ಸ್ಟಾಪ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಮಿಕ್ಸರ್ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಖಾರ ಮೆಣಸಿನ್ಕಾಯಿ, ತುಂಬ ಖಾರ ಇದೆ, ನಿಮ್ಮ ರುಚಿಗೆ ತಕ್ಕಂಗೆ ನೀವು ಅದನ್ನು ಜಾಸ್ತಿ ಕಡಿಮೆ ಮಾಡ್ಕೋಬೋದು. 1 ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ರುಚಿ ಕೊಡುತ್ತೆ. ಇಲ್ಲ ಹಿಂಗೆ ಹಾಕ್ಕೋಬೋದು ನೀವು. ಇದ್ರ ಜೊತೆಗೆ ಹುಣಸೆಹಣ್ಣು, ಹುಳಿಯಾಗಿದ್ದರೆ ಚೆನ್ನಾಗಿರುತ್ತಲ್ವ, ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನಾನು ಮಿಕ್ಸರ್ ಜಾರ್ನಲ್ಲಿ ಇದನ್ನು ತರಿಯಾಗಿ ಪುಡಿ ಮಾಡಿಕೊಂಡ್ರೆ ನಮ್ಮ ಹುಚ್ಚೆಳ್ಳು ಚಟ್ನಿ ಪುಡಿ, ಹುಚ್ಚೆಳ್ಳು ಪುಡಿ, ದಿಢೀರ್ ಹುಚ್ಚೆಳ್ಳು ಪುಡಿ ನಮಗೆ ರೆಡಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದು ರೊಟ್ಟಿಗೆ, ರೈಸು, ಸಾಂಬಾರು ಜೊತೆ ಸೈಡಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ, ಆರೋಗ್ಯಕರವಾದ ತಿಂಡಿ. ದಿಢೀರ್ ಅಂತ ಆಗುತ್ತೆ, ಯಾರು ಬೇಕಾದರೂ ಮಾಡ್ಕೋಬೋದು. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.